ಮದ್ದೂರಿನ ರಾಮ್ ರಹೀಂ ನಗರದಲ್ಲಿ ಕಲ್ಲೆಸೆತ ಕೇಸ್ಗೆ ಸಂಬಂಧಪಟ್ಟಂತೆ ಅಲ್ಲಿನ ಚನ್ನೇಗೌಡ ಬಡಾವಣೆಯ ನಿವಾಸಿ ಅಜಯ್ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಮ್ಮನನ್ನ ಕರೆಯಲು ಹೋದಾಗ ಹಲ್ಲೆಯನ್ನ ಮಾಡಿದ್ದಾರೆ. ತಮ್ಮನಿಗೆ ಫೋನ್ ಮಾಡಲು ಮೊಬೈಲ್ ತೆಗೆದಾಗ ತಮ್ಮ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಅಜಯ್ ಹೇಳಿಕೆ ಕೊಟ್ಟಿದ್ದಾರೆ. ಚನ್ನೇಗೌಡ ಬಡಾವಣೆಯ ನಿವಾಸಿ ಅಜಯ್ ಈ ರೀತಿಯಾದಂತಹ ಮಾತುಗಳನ್ನು ಹೇಳಿದ್ದಾರೆ. ತಲೆ ಮತ್ತು ಹಲವು ಕಡೆ ದೊಣ್ಣೆ ಹಾಗೆ ರಾಡ್ಗಳಿಂದ ಅವರು ಹಲ್ಲೆಯನ್ನ ನಡೆಸಿದ್ದಾರೆ. ಅಂದು ಗಣೇಶನ ವಿಸರ್ಜನೆಗೆ ತೆರಳಿದಂತಹ ತಮ್ಮನನ್ನ ಕರೆಯೋದಕ್ಕೆ ಹೋದಾಗ ಇವರ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ತಲೆ ಮತ್ತು ದೇಹದ ಹಲವೆಡೆ ದೊಣ್ಣೆ ರಾಡ್ಗಳಿಂದ ಹಲ್ಲೆ ನಡೆಸಿದ್ದಾರೆ. ಗಾಯಗೊಂಡ ಯುವಕ ಹಿಂದೂಗಳ ಮೇಲಿನ ದೌರ್ಜನ್ಯ, ಯಾವ ರೀತಿಯಾಗಿ ಅವರು ದೌರ್ಜನ್ಯವನ್ನ ನಡೆಸಿದ್ರು ಹಿಂದೂಗಳ ಮೇಲೆ ಅನ್ನೋದಾಗಿ ವರ್ಣನೆಯನ್ನ ಮಾಡಿದ್ದಾರೆ. ಇನ್ನು ಈ ಏರಿಯಾದಲ್ಲಿ ಮುಸ್ಲಿಮರಿಂದ ನಿರಂತರವಾಗಿ ದೌರ್ಜನ್ಯವನ್ನ ಮಾಡಲಾಗ್ತಾ ಇದೆ. ಸತ್ತ ವ್ಯಕ್ತಿಗಳ ಮುಂದೆ ತಮಟೆಗೂ ಇಲ್ಲಿನವರಿಂದ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಇವರ ವಿರುದ್ಧವಾಗಿ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಕ್ರಮ ಕೈಗೊಳ್ಳಲೇಬೇಕು ಅಂತ ಹೇಳಿ ಘಟನೆಯಲ್ಲಿ ಗಾಯಗೊಂಡಿದ್ದಂತಹ ಯುವಕ ಅಜಯ್ ಏನಿದ್ದ ಆತ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾನೆ. ಹಿಂದೂಗಳಿಗೆ ರಕ್ಷಣೆ ಇಲ್ವಾ? ಯಾಕೆಂದ್ರೆ ಪದೇ ಪದೇ ಘಟನೆಗಳ ಮೇಲೆ ನಮಗೆ ರಾಜ್ಯದಲ್ಲೂ ಆಗ್ತಾ ಇದೆ. ಇಲ್ಲಿ ಸಾಕಷ್ಟು ಸಂಖ್ಯೆ ಹಿಂದೂಗಳಿದ್ರಿ ಸರ್. ಹಂಗನ್ಬಿಟ್ಟು ಅವ್ರು ಏನೇ ಮಾಡ್ತಾ ಇದ್ರು ಅಲ್ಲೋಗಿ ನಿಂತು ನೋಡ್ಲು ಮಾಡ್ತಾರೆ. ಹಂಗನ್ಬಿಟ್ಟು ಯಾರೋ ಸುಮ್ಮನೆ ಪಬ್ಲಿಕ್ ಹೋಯ್ತಾದ್ರು ಹೊಡಿಬೋದು ಅವರು ಅನ್ನೋ ಪ್ರಶ್ನೆ ನನಗೆ ಜಾಸ್ತಿ ಇದಾಗಿದೆ. ಯಾಕೆ ಕೊಡೋದು ಅನ್ನೋದು ನನಗೆ ಗೊತ್ತಿಲ್ಲ. ಹಾಗಂತ ತೂರು ಮುದ್ದು ಯಾರು ಕಲ್ಲು ತೂರಾಟ ಬಂದು ಫಸ್ಟೇ ಆಗಿಲ್ಲ ಸರ್. ಅದು ಏನೋ ಮುಸ್ಲಿಮ್ಸ್ ಅವರ ಹೊಡೆದಿರೋದು ಕಲ್ಲು. ಅವರೇ ಏನೋ ಒಪ್ಕೊಂಡಿದ್ದಾರೆ. ಗಣೇಶ ಮೇಲೆಲ್ಲ ಕಲ್ಲೆಲ್ಲ ತೂರಾಟ ಆಗಿದೆ. ಆಮೇಲೆ ಆ ಕಡೆಯಿಂದ ಹಿಂದೂ ಹುಡುಗರೆಲ್ಲ ನಮ್ಮ ಹುಡುಗರೆಲ್ಲ ಆಗತ್ತಿಲ್ಲ. ಅವರು ರಿಟರ್ನ್ ಹೊಡೆದಿರೋದು. ಏನು ಆಗ್ರಹ ಪಡ್ತೀವಿ ಈಗ ಸರ್ಕಾರಕ್ಕೆ ಏನು ಹೇಳ್ತೀವಿ? ಏನಂದರೆ ಏನೇ ಒಂದು ಯಾವುದೇ ವರ್ಷ ಆಗಲಿ ಗಣೇಶ ಹೋಗ್ಬೇಕಂದ್ರೆ ಇದೆಲ್ಲ ಮಾಡ್ತಾರೆ. ಈಗ ಮೊನ್ನೆ ಅವರು ಈದ್ ಮಿಲಾದ್ ಮಾಡಿದ್ರು. ಗಣೇಶನ ಮುಂದೆನೇ ಕುಂಕೊಂಡು ಹೋಗಿದ್ದಾರೆ. ವಿಡಿಯೋ ಎಲ್ಲರ ತಂದಿದೆ. ನಾವೇನೇ ಒಂದು ಕೇಳಿಲ್ಲ, ಏನೂ ಮಾಡಿಲ್ಲ. ಈಗ ಅವ್ರು ನಮ್ಮ ಗಣೇಶ ಹೋಗ್ಬೇಕಾದ್ರೆ ನಮ್ಮ ಧರ್ಮದ ಮೇಲೆ ಈ ಥರ ಮಾಡಿದ್ರೆ ನಮಗೂ ಸಿಟ್ಟು ಜಾಸ್ತಿ ಹೋಗಿದ್ದಾರೆ. ಈಗ ಆಮೇಲೆ ಮಕ್ಕಳು ಕೊಟ್ಟು ಉಗಿಯುವಂಥದ್ದು, ಗಣೇಶನ ಉಗಿಬೋದು ಎಲ್ಲ ಮಾಡಬಾರ್ದು. ನಾವು ಅವರು ಏನು ಅನ್ನ ತಂದಿದ್ದಾರೆ ಇಂಥ ಕಷ್ಟ ಇಲ್ಲ. ಈಗ ಬರ್ತಾ ಈ ಥರ ಮಾಡಿದ್ರೆ ಇದಕ್ಕೇನು ಕ್ರಮನ ಕೈಗೊಳ್ತಾರೆ. ಸರ್ಕಾರಕ್ಕೆ ಇದು ಮಾಡ್ತಿಲ್ವ? ಸರ್ಕಾರ ಏನಿದೆ ಮುನ್ನೆಚ್ಚರಿಕೆ ತಗೋಬೇಕು ಸರ್. ಇವರು ಬರ್ತಾ ಈ ಥರ ಹೋಯ್ತಾ ಇದೆ ಅಂದರೆ ಮತ್ತೊಂದು ಸಲ ಈ ಥರ ಆಗ್ಬಾರ್ದು. ಆ ಥರ ಏನೋ ಕಠಿಣ ಕ್ರಮ ತಗೋಬೇಕು ಅಂತ ಕೇಳ್ಬೋದು. ನಿಮ್ಮ ಹೆಸರು? ನಮ್ಮ ಹೆಸರು ಅಜಯ್ ಅಂತ ಸರ್.